ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ತುಂಬ ಸಿಂಪಲ್ ಆಗಿದೆ. ಸ್ಟಡಿ ಚೇರ್ ಅಂತ ಬರುತ್ತೆ ಅಲ್ವಾ, ಅದ್ರ ಬಗ್ಗೆ ರಿವ್ಯೂವ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಇದರ ನೇಮ್ ಬಂದು ಬ್ರ್ಯಾಂಡ್ ನೇಮ್ ಸ್ಟ್ರೀಟ್ ಅಪ್ ಇಂಡಿಯಾ ಅಂತ ಇದೆ. ಓಕೆ, ಟ್ರೈ ಮಾಡ್ತೀನಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ. ನೀವು ಯಾರಾದರೂ ತೊಗೊಳ್ಬೇಕು ಅಂತ ಇದ್ದರೆ ಡೈರೆಕ್ಟ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ತೊಗೊಳ್ಬೋದು. ನಾನು ಲಿಂಕ್ ಕೊಟ್ಟಿಲ್ಲ ಅಂದರೂ ಕೂಡ ಅಮೆಝಾನಲ್ಲಿ ಹೋಗಿ ಸ್ಟ್ರೀಟ್ ಅಪ್ ಇಂಡಿಯಾ ಸ್ಟಡಿ ಚೇರ್ ಅಂತ ನೀವು ಅದನ್ನು ಏನು ಮಾಡಬೇಕು, ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೋಡಿ, ಈ ಥರ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಚೇರ್ ಇರುತ್ತೆ ಅಲ್ವ, ಅದಕ್ಕಿಂತ ಸ್ವಲ್ಪ ಹೆವಿ ಇದೆ ಕ್ವಾಲಿಟಿ. ಆಮೇಲೆ ಅದಕ್ಕೆ ಸ್ಟಡಿ ಪ್ಯಾಡ್ ಬಂದಿದೆ ನೋಡಿ, ಅದು ಈ ಥರ ಡಿಟ್ಯಾಚಬಲ್ ಇರುತ್ತೆ. ಅಟ್ಯಾಚ್ ಮಾಡ್ಕೋಬೋದು, ಡಿಟ್ಯಾಚ್ ಮಾಡ್ಬೋದು. ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸೈಡಲ್ಲಿ ಒಂದು ಸ್ಮಾಲ್ ಪೈಪ್ ಥರ ಇರುತ್ತೆ. ಆಮೇಲೆ ಪ್ಯಾಡ್ಗೂ, ಸ್ಟಡಿ ಪ್ಯಾಡ್ ಏನಿದೆ ಅದಕ್ಕೂ ಕೂಡ ರೈಟಿಂಗ್ ಪ್ಯಾಡಿಗೆ ಒಂದು ಕೊಳವೆ ಥರ ಬಂದಿರುತ್ತೆ ಪೈಪ್. ಅದನ್ನು ಅದರೊಳಗೆ ಹಾಕಿದರೆ ಆಯಿತು. ಸೊ ಅದಾದಮೇಲೆ ನಾವು ಈ ಥರ ಕೂತ್ಕೊಳ್ಬೋದು. ಬೇಕು ಅಂದಾಗ ಯೂಸ್ ಮಾಡ್ಬೋದು. ನಮಗೆ ರೈಟಿಂಗ್ ಪ್ಯಾಡ್ ಬೇಡ ಅಂದರೆ ಅದನ್ನು ರಿಮೂವ್ ಕೂಡ ಮಾಡ್ಬೋದು. ಹಾಗೆ ಇದರ ಕ್ವಾಲಿಟಿ ಹೇಳೋದಾದರೆ ಚೆನ್ನಾಗಿದೆ, ಪರವಾಗಿಲ್ಲ. ಅದು ಏನು ರೈಟಿಂಗ್ ಪ್ಯಾಡ್ ಇದೆಯಲ್ಲ, ತುಂಬ ವೇಟ್ ಇದೆ. ಅದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಚೇರ್ನು ಸ್ವಲ್ಪ ಹೆವಿನೇ ಇದೆ, ತುಂಬ ಲೋ ಇದೆ ಅಂತ ಏನಿಲ್ಲ. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ ಬಂದು 2,800 ರೂಪಾಯಿನ ಕೊಟ್ಟಿದ್ದೀನಿ ನಾನು. ಫ್ರೀ ಡೆಲಿವರಿ ಎಲ್ಲ ಸೇರಿ 2,800 ರೂಪಾಯಿ ಆಗಿದೆ. ಅಮೆಝಾನಲ್ಲಿ ತೊಗೊಂಡಿದ್ದು. ಆಮೇಲೆ ಇದು ಏನಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ಈಗ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡೋದಿತ್ತು ಅಂದರೆ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ದೊಡ್ಡವ್ರಿಗೂ ಬರುತ್ತೆ, ಚಿಕ್ಕವ್ರಿಗೂ ಬರುತ್ತೆ. ಸ್ಟಡೀಸ್ಗೆ ಅಂದರೆ ಚಿಕ್ಕವರೆಲ್ಲ ಹೋಮ್ವರ್ಕ್ ಎಲ್ಲ ಮಾಡೋದಿತ್ತು ಅಂದರೆ ಅವ್ರಿಗೂ ಕೂಡ ಆಗುತ್ತೆ. ಆಮೇಲೆ ದೊಡ್ಡವ್ರಿಗೂ ಕೂಡ ಬರುತ್ತೆ. ಅಡಲ್ಟ್ ಮತ್ತು ಕಿಡ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ಸ್ವಲ್ಪ ಹೈಟ್ ಜಾಸ್ತಿ ಇದ್ದರೆ, ಎಕ್ಸಾಂಪಲ್ 5.10, 11 ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಡೌನ್ ಇದೆ ಚೇರು. ಇನ್ನೊಂದು ಚೇರ್ನ ಇದಕ್ಕೆ ಪ್ಲಾಸ್ಟಿಕ್ ಚೇರ್ ಕಂಪೇರ್ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ, ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಎಷ್ಟು ಹೈಟ್ ಇದೆ ಅಂತ. ಶಾರ್ಟ್ ಹೈಟ್ ಇದ್ದರೆ ಓಕೆ ಆಗುತ್ತೆ. 5.5, 5.7ವರೆಗೂ ಹೈಟ್ ಇದ್ದವ್ರಿಗೆ ಇದು ಕರೆಕ್ಟ್ ಆಗುತ್ತೆ. ಸ್ವಲ್ಪ ಅದಕ್ಕಿಂತ ಜಾಸ್ತಿ ಹೈಟ್ ಇದ್ದರೆ ಬಾಗಿ ಬರಿಬೇಕಾಗುತ್ತೆ, ಮತ್ತು ಬಾಗಿ ಬಿಟ್ಟು ವರ್ಕ್ ಮಾಡಬೇಕಾಗುತ್ತೆ ಏನಾದ್ರು ವರ್ಕ್ ಮಾಡೋದಿತ್ತು ಅಂದರೆ. ನೋಡಿ, ಒಂದು ಲ್ಯಾಪ್ಟಾಪು, ಒಂದು ಪಕ್ಕದಲ್ಲಿ ಒಂದು ನೋಟ್ಸ್ನ ಇಡ್ಬೋದು ನಾವು, ಅಷ್ಟು ಜಾಗ ಅದರಲ್ಲಿ ಇದೆ. ಮನೇಲಿ ಈ ಥರ ಟೇಬಲ್ಲು ಮತ್ತು ಚೇರೆಲ್ಲ ಹಾಕ್ಕೊಳ್ಳೋಕೆ ಸ್ಪೇಸ್ ಕಡಿಮೆ ಇತ್ತು ಅಂದಾಗ, ಆ ಥರ ಇದ್ದಾಗ ಇದು ಹೆಲ್ಪ್ ಮಾಡುತ್ತೆ. ಸ್ಪೇಸ್ನು ಕಡಿಮೆ ತೊಗೊಳುತ್ತೆ, ಯಾಕೆಂದರೆ ಚೇರ್ ಎಷ್ಟು ಹಿಡಿಯುತ್ತೆ ಅಷ್ಟೇ ಜಾಗದಲ್ಲೇ ಅದಕ್ಕೆ ಬರೆಯೋದಕ್ಕೂ ಪ್ಯಾಡ್ ಕೊಟ್ಟಿರ್ತಾರಲ್ವ, ಸೊ ಈಸಿ ಆಗುತ್ತೆ. ಅದಾದಮೇಲೆ ಊಟ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೀವು ರಿಲ್ಯಾಕ್ಸ್ ಮಾಡೋದಕ್ಕೂ ಚೆನ್ನಾಗಿದೆ. ನಾನು ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದು, ಇವಾಗಷ್ಟೇ ಒಂದು 1 ವೀಕ್ ಆಗಿ ಬಂತು ಅಷ್ಟೇ, ತುಂಬ ದಿನ ಆಗಿಲ್ಲ. ಬಟ್ ಚೆನ್ನಾಗಿದೆ. ಈ 1 ವೀಕ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಎಷ್ಟು ವರ್ಷ ಬರುತ್ತೆ ಅಂದ್ಬಿಟ್ಟು ಆ ಲಾಗ್ನು ಕೂಡ ನೆಕ್ಸ್ಟ್ ಆಫ್ಟರ್ 6 ಮಂತ್ಸ್ ಶೇರ್ ಮಾಡ್ತೀನಿ. ಕ್ವಾಲಿಟಿ ಎಲ್ಲ ಹೇಗೆ ಬಂತು, ವೆಯ್ಟ್ ಎಷ್ಟು ಹಿಡಿಯುತ್ತೆ ಅಂತ. ಇದಕ್ಕೆ ವೆಯ್ಟ್ ಕೊಟ್ಟಿದ್ದಾರೆ, ಅಡಲ್ಟ್ ಕೂಡ ಯೂಸ್ ಮಾಡ್ಬೋದು. 150 kg ಅಷ್ಟರವರೆಗೂ ವೆಯ್ಟ್ನ ಇದು ರೆಸಿಸ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ತುಂಬ ಕಂಫರ್ಟಬಲ್ ಆಗಿದೆ, ಎದ್ದೇಳ್ಬೋದು ಬೇಗ. ಆಮೇಲೆ ಅದು ನಮಗೆ ಅದು ರೈಟಿಂಗ್ ಪ್ಯಾಡ್, ಸ್ಟಡಿ ಪ್ಯಾಡ್ ಬೇಡ ಅಂದರೆ ಅದನ್ನು ತೆಗೆಯೋದಕ್ಕೆ ಕೂಡ ಬರುತ್ತೆ. ಜಾಗ ಎಷ್ಟು ಹಿಡಿಸುತ್ತೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಲ್ಯಾಪ್ಟಾಪ್ನ 15 ಇಂಚ್ ಅಥವಾ 16 ಇಂಚ್ ಇದೆ ಅನಿಸುತ್ತೆ ಲ್ಯಾಪ್ಟಾಪು. ಅಂಥದ್ದೊಂದು ಲ್ಯಾಪ್ಟಾಪ್ ಇಟ್ಟು ಪಕ್ಕದಲ್ಲಿ ಒಂದು ನೋಟ್ಸ್ನ ಹಿಡಿಯುತ್ತೆ, ಅಷ್ಟು ಜಾಗ ಇದೆ. ನೋಡಿ, ಈ ಥರ ಇದೆ. ಇದರಲ್ಲಿ ಕಲರ್ ಕೂಡ ಇರುತ್ತೆ. ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ, ಬ್ಲೂ ಕಲರು ಇತ್ತು, ಮತ್ತು ಇನ್ನೊಂದು ಗ್ರೇ ಥರ ಡಿಫ್ರೆಂಟ್ ಆಗಿತ್ತದು. ಸ್ವಲ್ಪ ಚೆಕ್ಸ್ ಎಲ್ಲ ವರ್ಕ್ ಇತ್ತು ಆ ಥರ. ಬಟ್ ನಾನು ಪ್ಲೇನ್ ಆಗಿರೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ನಾರ್ಮಲ್ ಪ್ಲಾಸ್ಟಿಕ್ ಚೇರ್ ಎಲ್ಲರ ಮನೇಲಿ ಇತ್ತು ಅಂದರೆ ನಿಮಗೆ ಅದ್ರ ಮೇಲೆ ಹೆಂಗೆ ಫೀಲ್ ಇರುತ್ತೆ, ಅದಕ್ಕಿನ್ನೊಂದು ಸ್ವಲ್ಪ ಕಂಫರ್ಟ್ ಇರುತ್ತೆ. ಅದು ಚೂರು ಪ್ಲಾಸ್ಟಿಕ್ ಚೇರ್ ಡೌನ್ ಇರುತ್ತೆ, ಇದು ಸ್ಟ್ರೈಟಾಗಿ ಸ್ಕ್ವೇರ್ ಥರ ಇದೆ. ನೋಡಿ, ನೇಮ್ ಬಂದು ಸ್ಟ್ರೀಟ್ ಅಪ್ ಇಂಡಿಯಾ. 2,800 ರೂಪೀಸ್ನ ಕೊಟ್ಟಿದ್ದೀನಿ. ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇದು ಹೇಗೆ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ಇನ್ನೊಂದು ಸರಿ ತೋರಿಸ್ತೀನಿ. ನೋಡಿ, ಈ ಥರ ಈಸಿಯಾಗಿ ತೆಗಿಬೋದು, ಈಸಿಯಾಗಿ ಹಾಕ್ಬೋದು. ಸ್ಟಡಿ ಪ್ಯಾಡ್ಗೆ ಸೈಡಲ್ಲಿ ಒಂದು ಪೈಪ್ ಕೊಟ್ಟಿದ್ದಾರೆ, ಹಾಗೆ ಚೇರ್ಗೆ ಕೂಡ ಒಂದು ಪೈಪ್ ಕೊಟ್ಟಿದ್ದಾರೆ. ಅದರೊಳಗೆ ಇದನ್ನು ಹಾಕಿಬಿಟ್ರೆ ಆಯಿತು. ಆಮೇಲೆ ನಾವು ಕುತ್ಕೊಂಡಾಗ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಹಿಂದೆ ತೊಗೋಬೇಕು ಅಂದರೆ ಫುಲ್ ಮುಂದಕ್ಕೆವರೆಗೂ ತೊಗೋಬೋದು. ಕುತ್ಕೊಂಡು ನಮಗೆ ಹೊಟ್ಟೆವರೆಗೂ ಅದನ್ನು ತೊಗೋಬೋದು. ಇಲ್ಲಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಕೂಡ ನಾವು ಅದನ್ನು ಸರಿಸ್ಕೋಬೋದು ಪ್ಯಾಡ್ನ.
ಅದಾದಮೇಲೆ ನಮ್ಮ ಡಾಗ್ ಲಕ್ಕಿ ನೋಡಿ ಹೊಸ ಐಟಮ್ ಏನಾರು ಬಂದಿತ್ತು ಅಂದರೆ ಫುಲ್ ಅವಳಿಗೆ ಎಷ್ಟು ಏನು ಎಕ್ಸೈಟ್ ಆಗಿರ್ತಾಳೆ ಅಂದರೆ ನಮಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಅವಳಿಗೆ ಇರುತ್ತೆ. ಏನು ಅಂದ್ಬಿಟ್ಟು ಫುಲ್ಲು ಚೆಕ್ ಮಾಡ್ತಾಳೆ ಅದನ್ನು. ಒಂದು 2-3 ದಿನ ಎಲ್ಲ ಸ್ಮೆಲ್ ತೊಗೊಂಡು ಕಾರ್ನರ್ಗೂ ಸ್ಮೆಲ್ ತೊಗೊಂಡು ಎಲ್ಲ ಚೆಕ್ ಮಾಡಿ ಇಡ್ತಾಳೆ. ಸೊ ಹಾಗೆ ಈಗ ಹೊಸದು ಬಂದಿದೆ ಅಲ್ವಾ, ಫುಲ್ ನಾನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಅದ್ರ ಹಿಂದಿಂದನೇ ಅಡ್ಡಾಡ್ತಾ ಇದ್ದಾಳೆ, ಎಲ್ಲ ಕಡೆಗೂ ಸ್ಮೆಲ್ ತೊಗೊತಿದ್ದಾಳೆ. ಮತ್ತು ನನ್ನ ಹತ್ರನೂ ಮೇಲೆ ಹತ್ತೋದೆಲ್ಲ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ಲಕ್ಕಿ ಕೆಲಸನೇ ಹಿಂಗೆ. ನಾನು ಯಾವುದೆಲ್ಲ ವಿಡಿಯೋ ಶೇರ್ ಮಾಡಿದೆ ನೋಡಿ, ಏನಾದರೂ ಹೊಸದು ತೊಗೊಂಡಿದ್ದು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಅವಳೇ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಬರ್ತಾಳೆ. ಚಿಕ್ಕದಿದ್ದರೆ ಓಪನ್ ಮಾಡುವಾಗ ಬಂದುಬಿಟ್ಟು ಅದರಲ್ಲಿ ಕವರ್ಗಳು ಮತ್ತು ರಟ್ಟೆಲ್ಲ ಇರುತ್ತೆ ಅಲ್ವಾ, ಅಂದರೆ ಕಾರ್ಟನ್ ಬಾಕ್ಸ್ ಇರುತ್ತಲ್ವಾ, ಅದೆಲ್ಲ ಅವಳಿಗೆ ಆಟ ಆಡೋಕ್ಕೆ ಬೇಕು. ಎಲ್ಲ ತೆಗೆದ್ಮೇಲೆ ಅಂತ ತೊಗೊಂಡು ಓಡೋಗ್ತಾ ಇರ್ತಾಳೆ. ಸೊ ಈಗ ಅದಕ್ಕೆ ಕಾಯ್ತಾ ಇದ್ದಾಳೆ, ಏನಾದರೂ ಕವರ್ ಸಿಗುತ್ತಾ ತೊಗೊಂಡೋಗೋಕ್ಕೆ ಅಂತ. ಮತ್ತು ಕೆಲವೊಂದು ಟ್ರೀಟ್ಸ್ ಅವಳಿಗೆ ಆರ್ಡ್ರ್ ಮಾಡಿರುತ್ತೆ ಫುಡ್ಡು, ಅದು ಕೂಡ ಆನ್ಲೈನಿಂದ ಬಂದಾಗ ಅದನ್ನು ಸ್ಮೆಲ್ಗೆ ಕಲೆಕ್ಟ್ ಮಾಡ್ಕೊಂಡು ಬರ್ತಾಳಲ್ವ. ಸೊ ಅದೇ ರೀತಿ ಮತ್ತೆ ಏನಾದರೂ ಆನ್ಲೈನಿಂದ ಬಂದಿದ್ದರೆ ಅವಳಿಗೂ ತಿನ್ನೋದಕ್ಕೆ ಏನಾದರೂ ಇರುತ್ತಾ ಅಂತ ಆ ಥರ ಮಾಡ್ತಾ ಇರ್ತಾಳೆ ನೋಡಿ. ಇಲ್ಲಿ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಪ್ಲಾಸ್ಟಿಕ್ ಚೇರ್ ಇತ್ತು ಅಂದರೆ ಅದ್ರ ಪಕ್ಕದಲ್ಲೇ ಅದನ್ನ ಇಟ್ಟಿದ್ದೀನಿ. ಎರಡೂ ಹೈಟು ಈಕ್ವಲ್ ಆಗಿದೆ. ಇದು ಸ್ಟಡಿ ಚೇರ್ ಏನಿದೆ ಅಲ್ವ, ಇದು ಒಂದು ಅರ್ಧ ಇಂಚ್ ಮಾತ್ರ ಹೈಟ್ ಇದೆ. ಪ್ಲಾಸ್ಟಿಕ್ ಚೇರ್ಗೂ ಅದು ಕಂಪೇರ್ ಮಾಡಿದರೆ ಒಂದು ಅರ್ಧ ಇಂಚಿನಷ್ಟು ಈ ಸ್ಟಡಿ ಚೇರೇ ಸ್ವಲ್ಪ ಹೈಟ್ ಬರುತ್ತೆ ನೋಡಿ. ಎಲ್ಲ ಕಬ್ಬಿಣದಿಂದ ಮಾಡಿದ್ದಾರೆ. ಕೊಳವೆಗಳು ಏನು ಬಂದಿದೆ ಅಲ್ವಾ, ಪೈಪ್ಸ್, ಅದೆಲ್ಲ ಐರನ್ ಇದೆ. ಅದಕ್ಕೂ ಕಂಪೇರ್ ಮಾಡಿದ್ರೆ ಅಷ್ಟೇ ಇದೆ ಆಲ್ಮೋಸ್ಟ್. ಅದ್ರಲ್ಲಿ ಕುತ್ಕೊಂಡಾಗ ಎಷ್ಟು ಡೌನ್ ಅನಿಸುತ್ತೆ, ಇದು ಅದೇ ರೀತಿ ಆಗುತ್ತೆ. ಪ್ಲಾಸ್ಟಿಕ್ ಚೇರ್ ಸ್ವಲ್ಪ ಹಿಂಗೆ ಒಳಗಡೆ ಬುಟ್ಟಿ ಥರ ಇದೆ, ಇದು ಸ್ಟ್ರೈಟ್ ಆಗಿದೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಚೆನ್ನಾಗಿದೆ ಸದ್ಯಕ್ಕೆ ನನ್ನ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ಅನಿಸುತ್ತೆ, ಕಂಫರ್ಟಬಲ್ ಆಗಿದೆ. ಅದೇ ತುಂಬ ಹೈಟ್ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬರೆಯುವಾಗ ಏನು ಮಾಡಬೇಕಾಗುತ್ತೆ, ಬಾಗಿ ಬರಿಬೇಕು. ಅದರ್ವೈಸ್ ಎಲ್ಲ ಚೆನ್ನಾಗಿದೆ. ಟೇಬಲ್ಲು ಚೇರು ಎಲ್ಲ ಹಾಕ್ಕೊಳ್ಳೋಕ್ಕೆ ಆಗ್ತಾ ಇಲ್ಲಪ್ಪ ಅಂದರೆ ಇದು ಬೆಸ್ಟ್ ಅನಿಸುತ್ತೆ. ಊಟ ಮಾಡುವಾಗ ಹೆಲ್ಪ್ ಆಗುತ್ತೆ, ಬರೆಯೋದಕ್ಕೆ, ಲ್ಯಾಪ್ಟಾಪಿಂದ ವರ್ಕ್ ಮಾಡೋದಕ್ಕೆ, ಏನಾದರೂ ಕೂತ್ಕೊಂಡು ಟಿ ವಿ ಏನಾದರೂ ನೋಡ್ತಾ ಇದ್ದರೆ, ಏನಾದರೂ ಟೀ ಕುಡಿತಾ ಇದ್ದರೆ, ಗ್ರೀನ್ ಟೀ, ಹಾಟ್ ವಾಟ್ರ್ ಕುಡಿಯುವಾಗ ಅಲ್ಲಿಟ್ಕೊಂಡು ಆರಾಮಾಗಿ ಕುಡಿಬೋದು. ಆ ಥರ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.